ಸ್ನೇಹಿತರೆ ನಮಸ್ತೆ. ಐಸ ನ್ಯೂಸ್ಗೆ ಸ್ವಾಗತ. ಎಂದಿನಂತೆ ಇವತ್ತು ಕೂಡ ಒಂದು ಮುಖ್ಯವಾದಂಥ ವಿಚಾರದೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗಿದ್ದೀವಿ. ನಮ್ಮ ಜೊತೆ ಇವತ್ತು ಎಂದಿನಂತೆ ಹಿರಿಯ ಪತ್ರಕರ್ತರಾದಂಥ ಜನಾರ್ದನ್ ಸರ್ ಇದ್ದಾರೆ. ಸೊ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಬೈರಮಂಗಲದಿಂದ ಫ್ರೀಡಮ್ ಪಾರ್ಕ್ವರೆಗೆ JDS 3 ದಿನಗಳ ಕಾಲ ಏನು ಒಂದು ಪಾದಯಾತ್ರೆಗೆ ಒಂದು ಪ್ಲ್ಯಾನ್ ಮಾಡಿರುವಂಥದ್ದು, ಇದಕ್ಕೆ BJP ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿರುವಂಥದ್ದು. ನನ್ನ ಪ್ರಶ್ನೆ ಏನಂದರೆ, ಬೈರಮಂಗಲ ಟು ಫ್ರೀಡಮ್ ಪಾರ್ಕ್ವರೆಗೂ ಏನು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರಲ್ಲ, ಈ ಹಿಂದಿನ ಒಂದು ರಾಜಕೀಯದ ಘಟನೆಗೆ ಹೋಗೋದಾದರೆ ಇದೇ ಸಿದ್ದರಾಮಯ್ಯನವರು ಬೆಂಗಳೂರು ಟು ಬಳ್ಳಾರಿ ಪಾದಯಾತ್ರೆ ಮಾಡ್ತಾರೆ. ಆ ರೀತಿ ಸರ್ಕಾರದ ಮೇಲೆ ಏನಾದರೂ ಗಂಭೀರವಾದಂಥ ಒಂದು ಪರಿಣಾಮ ಬೀರ್ಬೋದಾ ಸರ್? ಏನು ಬೈರಮಂಗಲ ಟು ಫ್ರೀಡಮ್ ಪಾರ್ಕ್ ಈ ಪಾದಯಾತ್ರೆ? ಅಲ್ಲ, ನೀವು ಪಾದಯಾತ್ರೆ ಏನಕ್ಕೆ ಪಾದಯಾತ್ರೆ ಮಾಡ್ತಿದ್ದಾರೆ? ಈ ಟೌನ್ಶಿಪ್ ಬಿಡದಿ ಟೌನ್ಶಿಪ್ ವಿರೋಧ ಮಾಡಿ, ಟೌನ್ಶಿಪ್ ಯೋಜನೆ ವಿರೋಧಿಸಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ನೋಡಿ, ಇದು ಸರ್ಕಾರಕ್ಕೆ ಪರಿಣಾಮ ಬೀರುತ್ತೆ. ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ DK ಶಿವಕುಮಾರ್ ಅವರು ಇದು ಅಧಿಕಾರ ಹಸ್ತಾಂತರ, DK ಶಿವಕುಮಾರ್ ಅವರಿಗೆ 6 ತಿಂಗಳು ತಡವಾದರೂ ಸುಲಭವಾಗಿ ಅಧಿಕಾರ ಹಸ್ತಾಂತರ ಆಯಿತು DK ಶಿವಕುಮಾರ್ ಅವರಿಗೆ. ಅದರ ನಂತರ ಅವರಿಗೆ ಸಾಕಷ್ಟು ಸವಾಲುಗಳು ಎದುರಾಯಿತು. ಈಗ DK ಶಿವಕುಮಾರ್ ಅವರಿಗೆ ಈಗ 13ನೇ ತಾರೀಕು ಅಧಿವೇಶನ ಬರ್ತಾ ಇದೆ. 13ನೇ ತಾರೀಕು ಅಧಿವೇಶನ ಬರ್ತಾ ಇದೆಯಲ್ಲ, ಈ ಅಧಿವೇಶನಕ್ಕೆ ಪ್ರಥಮ ದೊಡ್ಡ ಸವಾಲು ಬಿಡದಿ ಟೌನ್ಶಿಪ್ ಏನಾಗಿತ್ತು, JDS ಒಂದು ರೀತಿ ಹೋರಾಟ ಮಾಡ್ತಾಯಿತ್ತು, BJP ಒಂದು ರೀತಿ ಹೋರಾಟ ಮಾಡ್ತಾಯಿತ್ತು. ಈಗಾದರೆ ನಾಳೆಯಿಂದ ಅಂದರೆ 9ನೇ ತಾರೀಕಿಂದ ಅವರು ಇಬ್ಬರು ಜಂಟಿಯಾಗಿ ಹೋರಾಟ ಮಾಡ್ತಾಯಿದ್ದಾರೆ. ನೀವು ಹೇಳ್ದಂಗೆ ಈಗ ಬೈರಮಂಗಲದಿಂದ ಪಾದಯಾತ್ರೆ ಶುರು ಮಾಡ್ತಾ ಇದ್ದಾರೆ. ಇದು ಜೋರಾಗಿ ಮಾಡ್ತಾ ಇರೋದು JDS ಅವರು ಮಾಡ್ತಾ ಇದ್ದಾರೆ. ಸಾಂಕೇತಿಕವಾಗಿ BJPಯವರು ಬೆಂಬಲ ಕೊಡ್ತಾ ಇದ್ದಾರೆ. ಸಾಂಕೇತಿಕವಾಗಿ ಕೊಡಲಿ, ಯಾವ ರೀತಿ ಎಲ್ಲರೂ ಕೊಡಲಿ, ಬಟ್ ಅವರಿಬ್ಬರು ಮೈತ್ರಿ ಪಡೆ ಇಬ್ಬರು ಹೋರಾಟಕ್ಕೆ ಸಜ್ಜಾಗಿದೆ. ಇಲ್ಲ ಸರ್, ನನ್ನ ಕುತೂಹಲದ ಪ್ರಶ್ನೆ ಏನಂದರೆ, ಒಂದು ಟೈಮಲ್ಲಿ ಅದೇ ಸಿದ್ದರಾಮಯ್ಯನವರು ಬೆಂಗಳೂರು ಟು ಬಳ್ಳಾರಿ ಪಾದಯಾತ್ರೆ ಮಾಡಿದ್ರು, ಆ ಮೂಲಕ ಅಧಿಕಾರಕ್ಕೆ ಬಂದರು. ಇಲ್ಲೇನಾದರೂ 2028ರ ದೃಷ್ಟಿಕೋನದಲ್ಲಿ ಇಂಥ ಪಾದಯಾತ್ರೆಗಳು ಏನಾದರೂ ಕ್ಲಿಕ್ ಆಗುತ್ತಾ, ವರ್ಕೌಟ್ ಆಗುತ್ತಾ ಈ JDS BJPಗೆ ಅಂತೇಳಿ? ಅಲ್ಲ, ಸಾಕಷ್ಟು ಪಾದಯಾತ್ರೆಗಳೇ ಅಧಿಕಾರದಿಂದ ಕೆಳಗಿಳಿಸಿರೋದು, ಅಧಿಕಾರಕ್ಕೆ ಏರಿಸಿರೋದು ಸಾಕಷ್ಟು ಉದಾಹರಣೆಗಳಿದ್ದಾವೆ. ಚಂದ್ರಶೇಖರ್ ಅವರು ಭಾರತ್ ಯಾತ್ರೆ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ಪ್ರಧಾನಿಯಾಗಿದ್ರು. ನಾವಿನ್ನೂ ಅವಾಗ ಇದು ಗೊತ್ತಿರಲಿಲ್ಲ, ಅದನ್ನ ಓದಿ ತಿಳ್ಕೊಂಡಿದ್ದೀನಿ. ಅವರು ಭಾರತ್ ಯಾತ್ರೆ ಮಾಡಿದ್ದು ಪ್ರಧಾನಿ ಆಗ್ತಾರೆ. ಸಿದ್ದರಾಮಯ್ಯವರವರ ಬಳ್ಳಾರಿ ಯಾತ್ರೆ ನೋಡಿದ್ದೀವಿ, ನಾವು ಅವ್ರ ಜೊತೆ ಹೋಗಿದ್ದೀವಿ ವರದಿ ಮಾಡಲಿಕ್ಕೆ. ಅದು ಟರ್ನ್ ಕೊಡ್ತು ಕಾಂಗ್ರೆಸ್, ದೊಡ್ಡ ಮಟ್ಟದ ಒಂದು ತಿರುವು ಸರ್ ಅಧಿಕಾರ ಹಿಡಿಯುವಲ್ಲಿ. ಹೌದು, ದೊಡ್ಡ ಮಟ್ಟದ ಟರ್ನ್ ಕೊಡ್ತು. ಆಮೇಲೆ ಈಗ ಮೂಡ ವಿರುದ್ಧ ಪಾದಯಾತ್ರೆ ಮಾಡಿದ್ರು, ಮೈಸೂರಿಗೆ ಪಾದಯಾತ್ರೆ ಮಾಡಿದ್ರು. ಅದೇನು ಅಷ್ಟು ದೊಡ್ಡ ಪರಿಣಾಮ ಬೀರಲಿಲ್ಲ. ಆದರೂ ಸಿದ್ದರಾಮಯ್ಯ ಅವರ ಒಂದು ವರ್ಚಸ್ಸಿಗೆ ಒಂದು ಧಕ್ಕೆ ಆಯಿತು. ನಂತರ ಈಗ ನಾಳೆ ಅದೇ ರೀತಿ ಸರ್, ಸಿದ್ದರಾಮಯ್ಯನವ್ರ ವರ್ಚಸ್ಸಿಗೆ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಪಾದಯಾತ್ರೆ ಆಗುತ್ತೆ. ಈಗ ಇಲ್ಲಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ DK ಶಿವಕುಮಾರ್ ಅವ್ರಿಗೂ ಒಂದು ರೀತಿ ಏನಾದರೂ ದೊಡ್ಡ ಪೆಟ್ಟು ಬೀಳುತ್ತಾ ಅವರ ವರ್ಚಸ್ಸಿಗೆ, ಅವರ ರಾಜಕೀಯ ಮುಂದಿನ ನಡೆಗೆ? ಯಾಕಂದರೆ ಬಿಡದಿ ಟು ಬೈರಮಂಗಲ ಟು ಫ್ರೀಡಮ್ ಪಾರ್ಕ್ ಪಾದಯಾತ್ರೆ ಇದೆ. ಇಲ್ಲಿ ಪ್ರಶ್ನೆ ಏನಂದರೆ, ಈ ಬಿಡದಿ ಟೌನ್ಶಿಪ್ಗೆ ಬಹುತೇಕ ರೈತರು ವಿರೋಧ ಮಾಡಿದ್ರು, ಸ್ಥಳೀಯ ರೈತರು ಸೇರಿದಂತೆ ಇಡೀ ರಾಜ್ಯದ ರೈತರುಗಳು ಬಹುತೇಕ ವಿರೋಧ ಮಾಡಿದ್ರು. DK ಶಿವಕುಮಾರ್ ಅವ್ರನ್ನ ಒಂದಷ್ಟು ಅದರಿಂದನೇ DK ಶಿವಕುಮಾರ್ ಅವ್ರ ವರ್ಚಸ್ ಕೂಡ ಕುಗ್ಗಿದೆ ಅಂತ ಹೇಳಿದ್ರು ಕೂಡ ಬಹುಶಃ ತಪ್ಪಾಲಿಕ್ಕಿಲ್ಲ. ಇಲ್ಲಿ ಇದೀಗ ಅದನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ 3 ದಿನಗಳ ಕಾಲ ಏನು ಬೈರಮಂಗಲ ಟು ಫ್ರೀಡಮ್ ಪಾರ್ಕ್ ಪಾದಯಾತ್ರೆ ಮಾಡ್ತಾ ಇದ್ರಲ್ಲ, ಸೊ ಇನ್ನೂ ಒಂದಷ್ಟು ಪೆಟ್ಟು ಬೀಳುತ್ತಾ DK ಶಿವಕುಮಾರ್ ಅವ್ರನ್ನ ಕಟ್ಟ ಹಾಕೋದಕ್ಕೆ? ಜೊತೆಯಲ್ಲಿ ಅಧಿವೇಶನ ಕೂಡ 13ನೇ ತಾರೀಕಿದೆ. ಸೊ ಆ ಅಧಿವೇಶನದಲ್ಲೂ ಕೂಡ ಈ ಎಲ್ಲವನ್ನು ಪ್ರಶ್ನೆ ಕೂಡ ರೈಸ್ ಮಾಡ್ತಾರೆ. ಈ ಮೂಲಕ DK ಶಿವಕುಮಾರ್ ಅವ್ರನ್ನ ವರ್ಚಸ್ಸನ್ನು ಕುಗ್ಗಿಸೋದು, ಮಗದೊಂದು ಕಡೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಒಂದು ರೀತಿ ಚಕ್ರವ್ಯೂಹನ BJP JDS ಸೇರಿ ಎಣೆದಿದ್ದಾರಾ ಅಂತೇಳಿ? ಅಲ್ಲ, ಅದು ನಿಜ ಕೂಡ. ಯಾವುದೇ ಪ್ರತಿಪಕ್ಷಗಳು ಆಡಳಿತ ಪಕ್ಷವನ್ನು ಚಕ್ರವ್ಯೂಹದಲ್ಲಿ ಸಿಲುಕಿಸೋದು, ಇಕ್ಕಟ್ಟಲ್ಲಿ ಸಿಲುಕಿಸೋದು ಸಾಮಾನ್ಯ. ಅದಕ್ಕೆ ನೋಡಿ, ಈಗ ಅವರಿಗೆ ಒಳ್ಳೊಳ್ಳೆ ಇಶ್ಯೂಸು ಸಿಕ್ಕಿದೆ. ಈಗ ಬಿಡದಿ ಟೌನ್ಶಿಪ್ ಮಾಡೋ ಒಂದು ಇಶ್ಯೂ ಇದೆಯಲ್ಲ, ಅದನ್ನು ಗಂಭೀರವಾಗಿ ಪರಿಗಣಿಸಿದೆ JDS ಮತ್ತು BJP ಪ್ರತಿಪಕ್ಷಗಳು. ಪರಿಗಣಿಸಿರೋದು ಅಷ್ಟೇ ಅಲ್ಲ, ಹೋರಾಟವನ್ನು ಕೂಡ ಗಂಭೀರವಾಗಿ ಕಾಣಿಸಿದೆ. ಅಲ್ಲಿ ರೈತರು ಕಳೆದ 500 ದಿನಗಳಿಂದ ಹೋರಾಟ ಮಾಡ್ತಾಯಿದ್ರು. ಸರ್ಕಾರ ಕೇರೆ ಎಂದಿಲ್ಲ, ನೋಟಿಫಿಕೇಷನ್ ಮಾಡಿದರು, ಮತ್ತು ಅವರಿಗೆ ಹಲವು ರೈತರಿಗೆ ಪರಿಹಾರವನ್ನು ಕೊಟ್ಟಿದ್ದರು. ಕೆಲವರು ಕೋರ್ಟಿಗೆ ಹೋಗಿ ಕೆಲವು ಭಾಗದಲ್ಲಿ ಸ್ಟೇ ಕೂಡ ಆಗಿದೆ. ಒಂದು ರೀತಿ ಆರಂಭಿಕ ಕಾನೂನು ಜಯ ಸಿಕ್ಕಿದೆ ಕೆಲವು ಮಟ್ಟಕ್ಕೆ, ಆದರೆ ಅಷ್ಟಕ್ಕೆ ನಿಲ್ಲಿಸಿಲ್ಲ ಅವರು. ಅದನ್ನು ಒಂದು ತಾರ್ಕಿಕ ಹಂತಕ್ಕೆ ತೊಗೊಂಡೋಗ್ಬೇಕು ಅಂತೇಳಿ ನಾಳೆ ಜಂಟಿ ಪಾದಯಾತ್ರೆ
JDS ಪಾದಯಾತ್ರೆಗೆ BJP ಕೂಡ ಬೆಂಬಲ ಕೊಟ್ಟು ಪಾದಯಾತ್ರೆ ಮಾಡ್ತಿದ್ದಾರೆ. ಈ ಇಶ್ಯೂ ಪಾದಯಾತ್ರೆ ಇದು ಜನದ ಹೋರಾಟ, ಜನರ ಜೊತೆ ಹೋರಾಟ ಜೊತೆ ಹೊರಗಡೆ ಅಧಿವೇಶನದ ಹೊರಗಡೆ ಹೋರಾಟದ ಜೊತೆ ಅಧಿವೇಶನದ ಒಳಗಡೆನೂ ಕೂಡ ಇದ್ರ ಬಗ್ಗೆ ಹೋರಾಟ ನಡೆಯುತ್ತೆ. ನೀವು ಹೇಳ್ದಂಗೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಲ್ಲಿ ಮತ್ತೆ ಈ ಒಂದು ಚಕ್ರವ್ಯೂಹ ಏನು ಆಡಳಿತಾರೂಢ ಸರ್ಕಾರದ ಮುಖ್ಯಮಂತ್ರಿಯರು ವಿರುದ್ಧ ರಚಿಸಿರುವ ಚಕ್ರವ್ಯೂಹದಲ್ಲಿ ಇದು ಕೂಡ ಒಂದು. ಸರ್, ಈ ಚಕ್ರವ್ಯೂಹ ರಚಿಸಿದ್ರಲ್ಲ ಈ BJP JDS, ಈ ಚಕ್ರವ್ಯೂಹದಲ್ಲಿ DK ಶಿವಕುಮಾರ್ ಅಭಿಮಾನಿ ಪಾತ್ರ ನಿರ್ವಹಿಸ್ಬಿಡ್ತಾರಾ ಅಂತ? ಅಭಿಮಾನಿ ಅಂದ್ರೆ ಈ ಚಕ್ರವ್ಯೂಹ ಎಣಿದಿರೋದೇ ಸರ್. ಈಗ ಬಿಡದಿ ವಿಚಾರವಾಗಿ ಆಗಿರ್ಬೋದು, ರಾಜ್ಯದ ರೈತರ ಸಮಸ್ಯೆ ಆಗಿರ್ಬೋದು, ಜೊತೆಯಲ್ಲಿ ಸ್ವಪಕ್ಷರಿಂದಲೇ DK ಶಿವಕುಮಾರ್ ಅವ್ರಿಗೆ ಆಗಿರುವಂತ ಆ ಒಂದು ವಿರೋಧಾಭಾಸ ಆಗಿರ್ಬೋದು, ಈ ಎಲ್ಲವನ್ನು ಗಣನೆಗೆ ತೆಗೆದುಕೊಂಡು ಒಂದು ವಿಮರ್ಶೆ ಮಾಡೋದಾದ್ರೆ BJP JDS ಎಣಿದಿರುವಂತ ಈ ಚಕ್ರವ್ಯೂಹದಲ್ಲಿ DK ಶಿವಕುಮಾರ್ ಅವರು ಅಭಿಮನ್ಯು ಆಗ್ತಾರಾ ಅಂತ? ಅಭಿಮನ್ಯು ಆಗಿ ಸಿಲುಕಿ ಏನಾದರೂ ಆಗ್ತಾರ ಅಂತ ಇಲ್ಲ. ಅಷ್ಟೆಲ್ಲ ಆಗ್ಲಿಕ್ಕೆ ಅಭಿಮನ್ಯು ರೀತಿಯಲ್ಲಿ ಬಲಿಯಾಗ್ಲಿಕ್ಕೆ ಆಗಲ್ಲ. ಮತ್ತೆ ಏನಾದರೂ ಚಾಕಚಕ್ಯತೆಯಿಂದ ಅದರಿಂದ ಹೊರಬರೋ ಪ್ರಯತ್ನಗಳನ್ನ ಮಾಡ್ತಾರೆ. ಇಲ್ಲಾಂದರೆ ಭಾಳ ದೊಡ್ಡ ಇದು ಮಾಡಬೇಕು, ಅದರಿಂದ ಬಲಿಷ್ಠವಾಗಬೇಕು ಅಂದರೆ ಈ ಅಧಿಸೂಚನೆಯನ್ನು ರದ್ದುಗೊಳಿಸ್ಬೋದು. ಅವರು ನಾಳೆ ದಿವಸ ಅಧಿಸೂಚನೆಯನ್ನು ರದ್ದುಗೊಳಿಸ್ಬೋದು. ಈ ಬಿಡದಿ ಟೌನ್ಶಿಪ್ ಒಂದೇ ಅಲ್ಲ ಅವರಿಗೆ ಸವಾಲಾಗಿರೋದು. ನಾಳೆ ಅಧಿವೇಶನಕ್ಕೆ ಬಂದಾಗ ಬಿಡದಿ ಟೌನ್ಶಿಪ್ ಏನೆಲ್ಲ ಸವಾಲುಗಳಿದೆ ಸರ್ ನೋಡಿ. ಅಧಿವೇಶನದಲ್ಲಿ ಬಿಡದಿ ಟೌನ್ಶಿಪ್ ಒಂದು, KPSC ನೇಮಕಾತಿ ಹಗರಣ ಇದೆ. ಗೃಹಲಕ್ಷ್ಮಿಯಲ್ಲಿ ನಿಮಗೆ 5,000 ಕೋಟಿ ಅವ್ಯವಹಾರ ಆಗಿದೆ ಅಂತ ಒಂದಿದೆ. ಮತ್ತೆ ಇತ್ತೀಚೆಗೆ ನಡೆದ ಇವ್ರದ್ದು ನಮ್ಮ ಹೊರಟ್ಟಿಯವ್ರದ್ದು ರಾಜೀನಾಮೆ ತಗೊಂಡಿರೋ ರೀತಿ ಸರಿ ಇಲ್ಲ ಅಂತ ಪ್ರತಿಪಕ್ಷಗಳು ವಿರೋಧಿಸ್ತಾ ಇದ್ದಾರೆ. ಮತ್ತೆ ಇನ್ನೊಂದು ನಿಮಗೆ ಈ ಕಳಂಕಿತರನ್ನ ಸಂಪುಟಕ್ಕೆ ತಗೊಂಡಿದ್ದಾರೆ ಅಂತ ಪ್ರತಿಪಕ್ಷಗಳು ಪ್ರತಿಭಟನೆ ಮಾಡುವಂತ ಸಾಧ್ಯತೆ ಇದೆ. ನಾಗೇಂದ್ರ ಅವ್ರ ಮೇಲೆ ಇನ್ನೂ ವಾಲ್ಮೀಕಿ ಹಗರಣದ ತೂಗುಕತ್ತಿ ನೇತಾಡ್ತಾ ಇದೆ. ಸೊ ಅದರದ್ದು ಅವರು ಅಧಿವೇಶನ ನಡೆಯಕ್ ಬಿಡಲ್ಲ, ಅವ್ರು ರಾಜೀನಾಮೆ ಕೊಡೋ ತನಕ ಅಂತ ಅವರು ಇದ್ ಮಾಡಿದ್ದಾರೆ, ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಅವೆಲ್ಲ ಸಾಲು ಸವಾಲುಗಳು, ಈ ಎಲ್ಲ ಸವಾಲುಗಳು CM ಮುಂದೆ ಇದೆ. ಇದೆಲ್ಲವನ್ನು ಕೂಡ ಅಧಿವೇಶನದಲ್ಲಿ ಎದುರಿಸಬೇಕಾಗುತ್ತೆ. ಹೌದೌದು, ಈ ಎಲ್ಲವನ್ನು ಎದುರಿಸೋದಕ್ಕೆ ಒಬ್ಬ ಸಮರ್ಥ ನಾಯಕ ಅಂತ ಹೇಳಿದ್ರು ಕೂಡ ಬಹುಶಃ ತಪ್ಪಾಲಿಕ್ಕಿಲ್ಲ. ಯಾಕೆ ಅಂದ್ರೆ ಸರ್, ಒಬ್ಬ DK ಶಿವಕುಮಾರ್ ಅಂತಹ ಬಂಡೆಯ ಮುಂದೆ ಸಮರ್ಥವಾದಂತಹ ವಿರೋಧ ಪಕ್ಷದ ನಾಯಕ ಎಲ್ಲಿದ್ದಾನೆ ತೋರಿಸಿ ಸರ್. ಯಾರಿದ್ದಾರೆ ಸರ್? ಏಕಾಂಗಿ ಹೋರಾಟ ಈಗ JDSನಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಾಗಿದ್ದಾರೆ. ಏಕಾಂಗಿ ಹೋರಾಟ ಇದೇ ಕಾಂಗ್ರೆಸ್ ಸರ್ಕಾರ ಏನು ರಾಜ್ಯ ಸರ್ಕಾರದ ಮುಂದೆ. BJP ನಾಯಕರು ಎಲ್ಲಿದ್ದಾರೆ? ಕಾಣೆಯಾಗಿದ್ದಾರೆ. ಇಂತಹ ಮಾತುಗಳನ್ನು ನಾವು ಹೇಳ್ತಾ ಇರುವಂಥದ್ದಲ್ಲ, ಸ್ವತಃ ಜನರು ಹೇಳ್ತಾ ಇದ್ದಾರೆ. ನಿತ್ಯ ಬೆಳಗ್ಗೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಾರೆ. ಎಲ್ಲಿದೆ ಸರ್ ನಾಯಕತ್ವ? R ಅಶೋಕ್ ಅವ್ರದ್ದಾಗಿರ್ಬೋದು, ಅವರ ಹಿರಿತನ ಇದೆ, ಓಕೆ ಒಪ್ಕೊಳ್ಳೋಣ. ಅದ್ರ ಜೊತೆಲಿ ನಾಯಕತ್ವನೂ ಬೇಕಲ್ವಾ? ಇದೇ BY ವಿಜೇಂದ್ರ ಅವರು ಫೇಲ್ಯೂರ್ ಆಗಿರುವಂಥ ಒಬ್ಬ ಏನು BJPಯ ರಾಜ್ಯಾಧ್ಯಕ್ಷರು. ಸೊ ಎಲ್ಲಿದ್ದಾರೆ DK ಶಿವಕುಮಾರ್ ಅವ್ರನ್ನ ಎದುರಿಸೋದಕ್ಕೆ? ಆ ಒಂದು ಅಧಿವೇಶನದಲ್ಲಿ, ಆ ಒಂದು ಚಕ್ರವ್ಯೂಹದಲ್ಲಿ ಹೊರಗಡೆ ಎಣಿಬಹುದು. ಇಲ್ಲಿ ಚಕ್ರವ್ಯೂಹವನ್ನು DK ಶಿವಕುಮಾರ್ ಏನು HD ಕುಮಾರಸ್ವಾಮಿ ಅವರು ಎಣಿದು ಅಲ್ಲಿ ಅಧಿವೇಶನಕ್ಕೆ ಬಿಡಬೇಕಲ್ಲ ಸರ್. ಅಂದರೆ ಅಲ್ಲಿ ಅಧಿವೇಶನದ ಒಳಗಡೆ ಕುತ್ಕೊಂಡು ಫೈಟ್ ಮಾಡುವಂಥ ಯಾರಿಗಿದೆ ಆ ತಾಕತ್ತು? ಆ ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ಮಾತನಾಡುವಂಥ ತಾಕತ್ತು ಯಾರಿಗಿದೆ? ಇದೇ DK ಶಿವಕುಮಾರ್ ಅವ್ರ ಮುಂದೆ ಅಂತ. ಅಲ್ಲ, ನಮಗೆ ಈ ತಾಕತ್ತು ಇದು ಬೇರೆ ಪ್ರಶ್ನೆ. ಬಟ್ ಇಶ್ಯೂಸ್ ಇದೆ, ಅದನ್ನ ಹೆಂಗೆ ಸರ್ ಯಾಕೆ ಈ ಪ್ರಶ್ನೆ ಯಾಕೆ ಅಂದರೆ ಸರ್ ನೋಡಿ ಸರ್, ನಾವು ಹಿಂದಿನ ಸರ್ಕಾರವನ್ನು ಗಮನಿಸ್ತಾ ಬಂದರೆ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ತೊಡೆ ತಟ್ಟಿ ನಿಲ್ಲೋದಕ್ಕೆ ಅಲ್ಲಿ ಸಮರ್ಥವಾದಂಥ ವಿರೋಧ ಪಕ್ಷದ ನಾಯಕರಿದ್ರು. DK ಶಿವಕುಮಾರ್ ಅವರಿದ್ದರು ಆ ಒಂದು ಸದನದಲ್ಲಿ. ಇದೇ ಏನು ಸಿದ್ದರಾಮಯ್ಯನವರಿದ್ದರು, ಅವರ ಅನುಭವ ಏನು? ಅದಾದ ನಂತರ ನೋಡಿ ಇದೇ ಸಿದ್ದರಾಮಯ್ಯನವರು ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರ ವಿರುದ್ಧ ತೊಡೆ ತಟ್ಟಿ ನಿಲ್ಲೋದಕ್ಕೆ ಇದೇ HD ಕುಮಾರಸ್ವಾಮಿ ಅವರಿದ್ರು. ಈ ರೀತಿ ಸಾಕಷ್ಟು ಜನ ನಾಯಕರು. ಇವತ್ತು ಯಾರಿದ್ದಾರೆ ಅಂತಹ ಸಮರ್ಥ ನಾಯಕ, ವಿರೋಧ ಪಕ್ಷದ ಸಮರ್ಥ ನಾಯಕ ಯಾರಿದ್ದಾರೆ ಹೇಳಿ ಸರ್? ಸಮರ್ಥ ವಿರೋಧ ಪಕ್ಷ ನಾಯಕತ್ವದ ಕೊರತೆಯಿಂದಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಸುಲಭವಾಗಿ ಅಧಿಕಾರ ನಡೆಸ್ತಾ ಇದೆ. ಜನಜನಿತವಾಗಿದೆ. ನಿಜ ಸರ್, ಜನಜನಿತವಾಗಿದೆ. ಇಲ್ಲಿ ಸಮರ್ಥವಾಗಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದ್ದಿದ್ರೆ ಇವರು ಸಾಕಷ್ಟು ಇಶ್ಯೂಗಳಿತ್ತು, ಅವರು ದಾಳಿ ಮಾಡ್ಬೋದಿತ್ತು ವಿರೋಧ ಪಕ್ಷದವರು. ಸಮರ್ಥವಾಗಿ ದಾಳಿ ಮಾಡುವಲ್ಲಿ ವಿಪಕ್ಷನೂ ಎಡವಿದೆ. ಹಾಗಾಗಿ ಆಡಳಿತ ಪಕ್ಷ ಸುಲಲಿತವಾಗಿ ಆಡಳಿತ ಮಾಡ್ಕೊಂಡು ಎಷ್ಟೇ ತಪ್ಪುಗಳಿದ್ದು ಎಷ್ಟು ಬಾರಿ ಎಡವಿದ್ರು ಕೂಡ ಸುಲಲಿತವಾಗಿ ಆಡಳಿತ ಮಾಡ್ಕೊಂಡು ಹೋಗ್ತಾ ಇದೆ. ಇದು ಎಸ್ ಸರ್. ಇನ್ನು ಅಧಿವೇಶನದ ವಿಚಾರಕ್ಕೆ ಮತ್ತೆ ಬರೋದಾದ್ರೆ ಸರ್, ಅಧಿವೇಶನದಲ್ಲಿ ಇವಾಗ ತಾವು ಹೇಳಿದ್ರೆ ಆಗಲೇ ಅಧಿವೇಶನದಲ್ಲಿ ಬಿಡದಿ ವಿಚಾರವಾಗಿ ಆಗಿರ್ಬೋದು ಅಥವಾ ನಾನಾ KPSC ಹಗರಣದ ಕುರಿತು ಆಗಿರ್ಬೋದು, ಸೊ ಎಲ್ಲವನ್ನು ಕೂಡ
ಅಟ್ಲೀಸ್ಟ್ ಒಂದು ರೇಂಜ್ಗಾದ್ರೂ ಈ ಆರ್ ಅಶೋಕ್ ಅವರು ಜೊತೆಯಲ್ಲಿ ಬಿಜೆಪಿ ಅವರು ಎದುರಿಸೋದಕ್ಕೆ ಸಮರ್ಥರಿದ್ದಾರಾ? ಬಿಜೆಪಿ ಓಕೆ, JDS ನಲ್ಲೂ ಅದೇ ಸ್ಥಿತಿ ಇದೆಯಲ್ಲ ಸರ್. JDS ನಲ್ಲಿ ಯಾರಿದ್ದಾರೆ ಸರ್ ನಾಯಕರೇ? ನಿಮಗೆ ಹೇಳ್ತಾ ಇದ್ದೀನಿ ನೋಡಿ, ಇಲ್ಲಿ ಕುಮಾರಸ್ವಾಮಿ ಅವರು ಸಮರ್ಥ ವಿರೋಧ ಪಕ್ಷದ ನಾಯಕರಾಗಿದ್ದರು. ಕುಮಾರಸ್ವಾಮಿ ಅವರಿದ್ದರು, ಬೊಮ್ಮಾಯಿ ಇದ್ದರು, ಜಗದೀಶ್ ಶೆಟ್ಟರ್ ಇದ್ದರು, ಈಶ್ವರಪ್ಪ ಇದ್ದರು, ಯಡಿಯೂರಪ್ಪ ಇದ್ದರು. ಆ ಥರದ ನಾಯಕತ್ವ ಅಲ್ಲಿ ಕ್ಷೀಣಿಸಿದೆ. ಈಗ ಅವರ ಥರದ ನಾಯಕತ್ವ ಅಲ್ಲಿ ಇಲ್ದಿದ್ದಕ್ಕೋಸ್ಕರ ಆಗಿದೆ. ಆ ಥರದ ನಾಯಕತ್ವ ಎಮರ್ಜ್ ಆಗಬೇಕು ಬಿಜೆಪಿಲಿ. JDS ನಲ್ಲೂ ಆಗ್ಬೇಕು ಸರ್. ಹೌದು, ಬಿಜೆಪಿ JDS ಅಟ್ಲೀಸ್ಟ್ ನಿಖಿಲ್ ಆದ್ರೂ ಇರಬೇಕಾಗಿತ್ತು ಒಳಗಡೆ ಅಂತ ಹೇಳಿ. ಹೌದು, ಯಾರೋ ಇರಬೇಕಾಗಿತ್ತು, ನಿಖಿಲ್ ಆಗಲಿ ಇನ್ನೊಬ್ಬರಾಗ್ಲಿ ಇರಬೇಕಾಗಿತ್ತು. ಇರೋ ನಾಯಕರಾದರೂ ಸಮರ್ಥವಾಗಿ ಕೆಲಸ ಮಾಡಬೇಕಾಗಿತ್ತು. ಅದು ಮಾಡ್ತಾ ಇಲ್ಲ. ಮಾಡದೇ ಇಲ್ದಿರೋದಕ್ಕಿಂತ ಇದು ಸುಲಲಿತವಾಗಿ ಹೋಗ್ತಾ ಇದೆ. ಆಡಳಿತ ಪಕ್ಷದ ವೈಫಲ್ಯಗಳ ನಡುವೆ ಸುಲಲಿತವಾಗಿ ಸಾಗ್ತಾ ಇದೆ. ಸೊ ಆದರೂ ಕೂಡ ಇಲ್ಲಿ ಇದು ಪರಿಣಾಮಕಾರಿಯಾದ ಇವಿದಾವೆ, ಇಶ್ಯೂಗಳಿದೆ. ನಿಮಗೆ KPSC ಹಗರಣ ಇದೆ. ಮುಖ್ಯಮಂತ್ರಿನೇ ಹೋಗಿ ನೀಟ್ ಹಗರಣದ ಬಗ್ಗೆ ಡೆಲ್ಲಿಲಿ ಸ್ಟ್ರೈಕ್ ಮಾಡಿದ್ರು. ಇಲ್ಲಿ KPSC ಹಗರಣ ನಡೆದಿದೆ, ತುಟಿ ಬಿಚ್ತಾ ಇಲ್ಲ, ಇಲ್ಲಿ ಬಿಚ್ತಾ ಇಲ್ಲ. ಪ್ರತಿಪಕ್ಷ ಎಷ್ಟು ಅದ್ರ ಬಗ್ಗೆ ಪ್ರತಿಭಟನೆ ಮಾಡಬೇಕು, ಮತ್ತೆ ಅದನ್ನ ಯಾವ ರೀತಿ ನೀವು ಅಧಿವೇಶನದಲ್ಲಿ ಇದು ಮಾಡಬೇಕು. ಮತ್ತೆ ಈವರೆಗೂ 5,000 ಕೋಟಿ ಈ ಗೃಹಲಕ್ಷ್ಮಿ ಹಣದ್ದು ಇದು ಇನ್ನೂ ಲೆಕ್ಕ ಸಿಕ್ಕಿಲ್ಲ. ಅದ್ರ ಬಗ್ಗೆ ಏನು ಇದು ಮಾಡಬೇಕು. ಮತ್ತೆ ಹೊರಟ್ಟಿ ಅವ್ರನ್ನ ಸಭಾಪತಿಗಳನ್ನ ರಾಜೀನಾಮೆ ಪಡೆದಂಥ ರೀತಿ ಸರಿ ಇಲ್ಲ. ಅವ್ರನ್ನ ಬಲವಂತವಾಗಿ ಮಾಡಿದ್ರು, ಬೆದರಿಕೆ ಹಾಕಿ ತಗೊಂಡ್ರು ರಾಜೀನಾಮೆ, ಯಾವ ರೀತಿ ತಗೊಂಡ್ರು ಅನ್ನೋದನ್ನ ಪ್ರತಿಪಕ್ಷಗಳು ಯಾವ ರೀತಿ ಅದನ್ನ ಇದು ಮಾಡ್ತವೆ ಅನ್ನೋದನ್ನ ಕಾದು ನೋಡ್ಬೇಕು ನಾವು. ಎಸ್ ಸರ್. ಇನ್ನು ಕಡೆಯದಾಗಿ ಸರ್, ಫೈನಲ್ ಒಂದು ಕ್ಲಾರಿಟಿ ಕೊಟ್ಬಿಡಿ ಸರ್, ಕಾರ್ಯಕ್ರಮ ಮುಗಿಸೋದಕ್ಕೆ ಮುಂಚೆ. ಕಾರ್ಯಕ್ರಮದ ಮುಖ್ಯ ಉದ್ದೇಶನೇ ಇದೆ, ಬೈರಮಂಗಲ ಟು ಫ್ರೀಡಮ್ ಪಾರ್ಕ್ವರೆಗೂ ಇವಾಗ ಪಾದಯಾತ್ರೆ JDS ನಡೆಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ನಾಳೆಯಿಂದ 3 ದಿನಗಳ ಕಾಲ ನಡೆಯುತ್ತೆ. ಅದಕ್ಕೆ BJPಯವರ ಆದಿಯಾಗಿ BJP ನಾಯಕರು ಕೂಡ ಬೆಂಬಲವನ್ನು ಕೊಡ್ತಾರೆ. ಬಟ್ ಇಲ್ಲಿ ನನ್ನ ಪ್ರಶ್ನೆ ಭಾಳ ಸಿಂಪಲ್ಲು. ಬೆಂಗಳೂರಿಂದ ಬಳ್ಳಾರಿಗೆ ಸಿದ್ದರಾಮಯ್ಯನವ್ರು ಪಾದಯಾತ್ರೆ ಮಾಡಿ ಅವತ್ತು ಅಧಿಕಾರಕ್ಕೆ ಬಂದ್ರಲ್ಲ, ಅಂತಹದ್ದು ಏನಾದರೂ ತಿರುವು ಪಡ್ಕೊಳ್ಳುತ್ತಾ ಬೈರಮಂಗಲ ಟು ಏನು ಈ ಫ್ರೀಡಮ್ ಪಾರ್ಕ್ ಈ ಒಂದು ಪಾದಯಾತ್ರೆ ಇದೆಯಲ್ಲ, ಅಷ್ಟು ದೊಡ್ಡ ಮಟ್ಟದ ಏನಾದರೂ ಒಂದು ವರ್ಚಸ್ಸನ್ನ ಅಥವಾ ಲಾಭವನ್ನು JDS BJPಗೆ ತಂದು ಕೊಡಬಲ್ಲದ? ನೋಡಿ, ಇದು ಹಳೆ ಮೈಸೂರು ಭಾಗ. ಇಲ್ಲಿ ಪ್ರಾಬಲ್ಯ ಇರೋದು ಒಕ್ಕಲಿಗರ ಪ್ರಾಬಲ್ಯ. ಇಲ್ಲಿ ಇಬ್ಬರು ಒಕ್ಕಲಿಗರ ನಾಯಕರ ಪೈಪೋಟಿ ಇದೆ. ಆಡಳಿತಾರೂಢ ಒಕ್ಕಲಿಗರ ನಾಯಕರು, ಪ್ರತಿಪಕ್ಷಗಳಲ್ಲಿರುವವರು ಒಕ್ಕಲಿಗರ ನಾಯಕರು. ಈ ನಾಯಕರ ನಡುವೆ ಇಲ್ಲಿ ಪೈಪೋಟಿ ಇದೆ. ಸೊ ಈ ಇಶ್ಯೂ ಯಾರಿಗೆ ಇದು ನೀಡುತ್ತೆ, ಯಾರಿಗೆ ಲಾಭ ಕೊಡುತ್ತೆ ಅನ್ನೋದ್ರ ಮೇಲೆ ಇದಾಗುತ್ತೆ. ಕಾದ್ ನೋಡ್ಬೇಕು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ವಿಚಾರಗಳು ಕುರಿತು ಇವತ್ತು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಬೈರಮಂಗಲ ಟು ಬೆಂಗಳೂರು ಏನು ಈ ಪಾದಯಾತ್ರೆಯನ್ನು ರೂಪಿಸಿದಾರಲ್ಲ, ಒಂದು ಕಡೆ BJP JDS ಏನೇ DK ಶಿವಕುಮಾರ್ ಅವರಿಗೆ ಚಕ್ರವ್ಯೂಹ ಹೆಣೋದಕ್ಕೆ ಅಥವಾ ರಾಜಕೀಯವಾಗಿ ಅವರನ್ನು ಹಣಿಯೋದಕ್ಕೆ ಈ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಏನೇ ಹೋರಾಟ ಮಾಡಿದ್ರು ಕೂಡ ಅಂತಿಮವಾಗಿ ಫೈನಲಿ ನಮ್ಮ ರಾಜ್ಯದ ಅಥವಾ ಬಿಡದಿ ರೈತರಾಗಿರ್ಬೋದು ಅಥವಾ ನಮ್ಮ ರಾಜ್ಯದ ಒಟ್ಟಾರೆ ರೈತರಿಗೆ ಅನುಕೂಲ ಆಗಬೇಕು, ಬಿಡದಿ ರೈತರಿಗೆ ಅನುಕೂಲ ಆಗಬೇಕು, ಜನರಿಗೆ ಒಂದಷ್ಟು ಜನಪರ ಕಾಳಜಿ, ಜನಪರ ಕೆಲಸಗಳಾಗಬೇಕು ಅನ್ನೋದೇ ನಮ್ಮ ಉದ್ದೇಶ. ನೋಡ್ತಾರೆ ಇಂತಹದೇ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಿಗಾಗಿ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.